ನಮಸ್ತೆ. ಈ ವಿಡಿಯೋದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಬಗ್ಗೆ ತಿಳ್ಕೊಳ್ಳೋಣ. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಒಬ್ಬರು. ತ್ಯಾಗರಾಜರು ತಮ್ಮ ರಚನೆಯಲ್ಲಿ ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟರು. ದೀಕ್ಷಿತರು ಅಪೂರ್ವವಾದ ಕ್ಲಿಷ್ಟಕರ ರಾಗಗಳಲ್ಲೆಲ್ಲ ಕೃತಿಗಳನ್ನು ರಚಿಸಿದರು. ಶ್ಯಾಮಶಾಸ್ತ್ರಿಗಳು ಜಟಿಲವಾದ ತಾಳದಲ್ಲಿ ಕೃತಿಗಳನ್ನು ರಚಿಸಿದರು. ಈ ಮೂವರು ಸಂಗೀತದಲ್ಲಿ ಮಹಾನುಭಾವರು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ತಿಲಕಪ್ರಾಯರು. ಮುತ್ತುಸ್ವಾಮಿ ದೀಕ್ಷಿತರು ತಿರುವಾರೂರಿನಲ್ಲಿ 1775ರಲ್ಲಿ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಮಾಸ ಕೃತ್ತಿಕಾ ನಕ್ಷತ್ರದಲ್ಲಿ ಜನಿಸಿದರು. ಇವರ ತಂದೆ ರಾಮಸ್ವಾಮಿ ದೀಕ್ಷಿತರು, ತಾಯಿ ಸುಬ್ಬಲಕ್ಷ್ಮಿ ಅಮ್ಮಾಳ್. ಬಹಳ ಕಾಲ ಮಕ್ಕಳಿಲ್ಲದ ಕಾರಣ ರಾಮಸ್ವಾಮಿ ದಂಪತಿಗಳು ವೈದ್ಯನಾಥ ಕ್ಷೇತ್ರದ ಮುತ್ತುಕುಮಾರಸ್ವಾಮಿಯ ಮೊರೆ ಹೋದರು. ಸ್ವಾಮಿಯ ವರಪ್ರಸಾದದಿಂದ ಜನಿಸಿದ ಶಿಶುವಿಗೆ ಮುತ್ತುಸ್ವಾಮಿ ಎಂದು ನಾಮಕರಣ ಮಾಡಿದರು. ವೆಂಕಟಮುಖಿಯವರ ಮೊಮ್ಮಗನಾದ ವೆಂಕಟ ವೈದ್ಯನಾಥ ದೀಕ್ಷಿತರು ರಾಮಸ್ವಾಮಿ ದೀಕ್ಷಿತರ ಗುರುಗಳು. ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ, ಸಾಹಿತ್ಯ ಅಭ್ಯಾಸಗಳನ್ನು ತಮ್ಮ ತಂದೆಯವರ ಬಳಿ ಪಡೆದರು. ಇವರ ತಂದೆಯೂ ಕೂಡ ಸಂಸ್ಕೃತ ಮತ್ತು ಸಾಹಿತ್ಯದಲ್ಲಿ ಬಹಳ ಪಾಂಡಿತ್ಯವನ್ನು ಪಡೆದಿದ್ದರು. ಹಂಸಧ್ವನಿ ರಾಗವು ರಾಮಸ್ವಾಮಿ ದೀಕ್ಷಿತರಿಂದ ಬೆಳಕಿಗೆ ಬಂದಿತು. ಮುತ್ತುಸ್ವಾಮಿ ದೀಕ್ಷಿತರಿಗೆ ಬಾಲ್ಯದಲ್ಲೇ ಕೃತಿ ರಚನೆಯಲ್ಲಿ ಆಸಕ್ತಿ ಇತ್ತು. ತಮ್ಮ 16ನೆಯ ವಯಸ್ಸಿಗೆ ವೇದಾಧ್ಯಯನ, ವ್ಯಾಕರಣ, ಜ್ಯೋತಿಷ್ಯ, ಮಂತ್ರ, ಶಾಸ್ತ್ರ, ಕಾವ್ಯ, ಅಲಂಕಾರ ಮತ್ತು ಸಂಗೀತವನ್ನು ಅಧ್ಯಯನ ಮಾಡಿದ್ದರು. ಇಷ್ಟೇ ಅಲ್ಲದೆ ಒಳ್ಳೆಯ ಕಂಠವನ್ನು ಹೊಂದಿದ್ದರಿಂದ ಗಾಯನದಲ್ಲಿ ಹಾಗೂ ವೀಣಾವಾದನದಲ್ಲಿ ನಿಪುಣರಾಗಿದ್ದರು. ದೀಕ್ಷಿತರಿಗೆ 18ನೇ ವಯಸ್ಸಿನಲ್ಲಿ ವಿವಾಹವಾಯಿತು. ವಿವಾಹದ ನಂತರ ಜಮೀನ್ದಾರ್ ವೆಂಕಟಕೃಷ್ಣ ಮೊದಲಿಯರ್ ಅವರ ಆಹ್ವಾನದ ಮೇಲೆ ಮಣಲಿಗೆ ಬಂದು ನೆಲೆಸಿದರು. ರಾಮಸ್ವಾಮಿ ದೀಕ್ಷಿತರಿಗೆ ಜಪ ಉಪದೇಶ ಮಾಡಿದ ಚಿದಂಬರನಾಥ ಯೋಗಿಗಳು ಮುತ್ತುಸ್ವಾಮಿ ದೀಕ್ಷಿತರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಇದ್ದ ಪಾಂಡಿತ್ಯವನ್ನು ನೋಡಿ ಅವರನ್ನು ತಮ್ಮ ಜೊತೆಗೆ ಕಾಶಿಗೆ ಕರೆದುಕೊಂಡು ಹೋದರು. ಯೋಗಿಗಳು ಇವರಿಗೆ ಶ್ರೀವಿದ್ಯಾ ಉಪಾಸನೆಯನ್ನು, ವೇದಾಂತ ಮತ್ತು ಯೋಗವನ್ನು ಬೋಧಿಸಿದರು. ಈ ವೇಳೆ ದೀಕ್ಷಿತರು ಗುರುವಿನ ಜೊತೆಗೆ ಉತ್ತರ ಭಾರತದ ಅನೇಕ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿದರು. ಅಲ್ಲಿ ಹಿಂದೂಸ್ಥಾನಿ ರಾಗದ ಪರಿಚಯವಾಗಿ ಹಲವು ಹಿಂದೂಸ್ಥಾನಿ ರಾಗಗಳನ್ನು ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿ ಕೃತಿಗಳನ್ನು ರಚಿಸಿದರು. ಬೃಂದಾವನಿ ಸಾರಂಗದಲ್ಲಿ ರಂಗಪುರ ವಿಹಾರ, ಶ್ರೀ ಸುಂದರರಾಜಂ, ಯಮನ್ ಕಲ್ಯಾಣಿಯಲ್ಲಿ ಜಂಬೂಪತೆ, ದ್ವಿಜಾವಂತಿಯಲ್ಲಿ ಚೇತ ಬಾಲಕೃಷ್ಣಂ ಅಖಿಲಾಂಡೇಶ್ವರಿ ಮುಂತಾದ ಕೃತಿಗಳನ್ನು ರಚಿಸಿದರು. ಕಾಶಿಯಲ್ಲಿ ಇದ್ದ ದೀಕ್ಷಿತರಿಗೆ ಗುರುಗಳು ಗಂಗೆಯಲ್ಲಿ ದೊರಕಿದ ವೀಣೆಯನ್ನು ಕೊಟ್ಟು ಆಶೀರ್ವದಿಸಿದರು. ಚಿದಂಬರನಾಥ ಯೋಗಿಗಳು ದೈವಾಧೀನರಾದ ನಂತರ ದೀಕ್ಷಿತರು ಸ್ವಸ್ಥಳಕ್ಕೆ ಹಿಂದಿರುಗಿ ಅಲ್ಲಿಂದ ತಿರುತ್ತಣಿ ಕ್ಷೇತ್ರದ ಷಣ್ಮುಖನ ಸನ್ನಿಧಿಯಲ್ಲಿ 1 ಮಂಡಲ ಪರ್ಯಂತ ಜಪ ಮಾಡಿದರು. ಒಂದು ದಿನ ಸುಬ್ರಹ್ಮಣ್ಯ ಸ್ವಾಮಿಯು ಒಬ್ಬ ವೃದ್ಧನ ರೂಪದಲ್ಲಿ ಕಾಣಿಸಿಕೊಂಡು ಅವರ ಬಾಯಿಗೆ ಕಲ್ಲು ಸಕ್ಕರೆಯ ಚೂರನ್ನು ಹಾಕಿ ಅದೃಶ್ಯನಾದನು. ಆ ಕ್ಷಣವೇ ದೀಕ್ಷಿತರಿಗೆ ಸಂಗೀತ ಕವಿತಾಶಕ್ತಿ ಉಂಟಾಗಿ ಮಾಯಾಮಾಳವಗೌಳ ರಾಗದಲ್ಲಿ ಶ್ರೀನಾಥಾದಿ ಗುರುಗುಹೋ ಜಯತಿ ಎಂಬ ಕೃತಿಯನ್ನು ರಚಿಸಿದರು. ಇದು ಇವರ ಮೊದಲನೆಯ ಕೃತಿ. ನಂತರ ಇವರು ಗುರುಗುಹ ಎಂಬ ಅಂಕಿತದಲ್ಲಿ ಕೃತಿಗಳನ್ನು ರಚಿಸಿದರು. ದೀಕ್ಷಿತರು ಕಾಂಚೀಪುರಕ್ಕೆ ಬಂದು ಕಾಮಾಕ್ಷಿ ಸನ್ನಿಧಿಯಲ್ಲಿ 4 ವರ್ಷಗಳ ಕಾಲ ಶ್ರೀವಿದ್ಯಾ ಮಂತ್ರದ ಉಪಾಸನೆಯನ್ನು ಮಾಡುತ್ತಾ ಅನೇಕ ಕೃತಿಗಳನ್ನು ರಚಿಸಿದರು. ಹೀಗೆ ಅಲ್ಲಿಂದ ಮುಂದೆ ಸಂಸಾರ ಸಮೇತರಾಗಿ ತಿರುವಾಯೂರಿಗೆ ಬಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ತ್ಯಾಗರಾಜೇಶ್ವರ, ಆನಂದೇಶ್ವರ, ಅಚಲೇಶ್ವರ, ಹಾಟಕೇಶ್ವರ, ವಲ್ಮೀಕೇಶ್ವರ, ಷೋಡಶ ಗಣಪತಿಯನ್ನು ಕುರಿತು ಅನೇಕ ಕೃತಿಗಳನ್ನು ರಚಿಸಿದರು. ದೀಕ್ಷಿತರು ಒಂದೊಂದು ಪುಣ್ಯಕ್ಷೇತ್ರಗಳ ದೇವರ ದರ್ಶನವನ್ನು ಮಾಡಿದ ಕೂಡಲೇ ಭಾವಾವೇಶರಾಗಿ ಅಲ್ಲಿಯೇ ಕೃತಿಯನ್ನು ರಚಿಸಿ ಹಾಡುತ್ತಿದ್ದರು. ಇವರ ನವಗ್ರಹ ಕೃತಿಗಳು, ಪಂಚಲಿಂಗ ಸ್ಥಳ ಕೃತಿಗಳು, ಶಿವಾನವಾವರಣ ಕೃತಿಗಳು, ಚತುರ್ದಶ ರಾಗಮಾಲಿಕೆ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ.
ಮುತ್ತುಸ್ವಾಮಿ ದೀಕ್ಷಿತರು 1835ನೇ ಇಸವಿಯಲ್ಲಿ ನರಕ ಚತುರ್ದಶಿಯ ದಿನ ಭಗವಂತನಿಗೆ ವಿಶೇಷ ಪೂಜೆ ಮಾಡಿ ವೀಣೆಯನ್ನು ತೆಗೆದಿಟ್ಟುಕೊಂಡು ಶಿಷ್ಯರನ್ನು ಕರೆದು ಪೂರ್ವಿ ಕಲ್ಯಾಣಿಯ ಮೀನಾಕ್ಷಿ ಮೇ ಮುದಂ ದೇಹಿ ಎಂಬ ಕೃತಿಯನ್ನು ಹಾಡಲು ಹೇಳಿದರು. ನಂತರ ಮೀನಲೋಚನಿ ಪಾಶಮೋಚನಿ ಎಂಬ ಸಾಹಿತ್ಯವನ್ನು ಹಾಡುತ್ತಾ ಶಿವೇ ಪಾಹಿ ಎಂದು ಹೇಳುತ್ತಿರುವಂತೆಯೇ ತಮ್ಮ ಭೌತಿಕ ಶರೀರವನ್ನು ತ್ಯಜಿಸಿ ಭಗವಂತನಲ್ಲಿ ಲೀನರಾದರು.